ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಜೋಕರ್ ರಿಯಾಕ್ಷನ್ ಯೂಟ್ಯೂಬ್ ಚಾನಲ್. ಒಂದು ಬಿಗ್ಗೆಸ್ಟ್ ಮೂವಿದು ರಿವ್ಯೂ ಮಾಡ್ಬೇಕಂತೇಳಿ ಇವತ್ತು ಫುಲ್ಲು ರೆಡಿಯಾಗಿ ಕುಂತೀವಿ. ಆ ಸಿನಿಮಾ ಆಗಸ್ಟ್ 7ನೇ ತಾರೀಕಿಗೆ ರಿಲೀಸ್ ಆಗಿರುವಂಥದ್ದು. ಸೊ ಆ ಸಿನಿಮಾ ಯಾವುದಪ್ಪ ಅಂತಂದ್ರೆ ಅಯೋಗ್ಯ 2. ಅಯೋಗ್ಯ 1ನೇ ಭಾಗ ನೋಡಿರ್ತೀರಿ, ಅಯೋಗ್ಯ 2ನೇ ಭಾಗ ರೀ. ಇದ್ರೊಳಗೆ ಹೀರೋ ಆಗಿ ಹ್ಯಾಕ್ ಮಾಡಿರೋರು ಯಾರಪ್ಪ ಅಂತಂದ್ರೆ ನಮ್ಮ ಸತೀತ್ ನೀನಾಸಂ. ಅವ್ರ ಜೊತೆಗೆ ಹೀರೋಯಿನ್ ಯಾಕೆ ಹ್ಯಾಕ್ ಮಾಡಿರೋ ಯಾರಪ್ಪ ಅಂತಂದ್ರೆ ನಮ್ಮ ರಚಿತಾರಾಮ್ ಅವರು. ಸೊ ಇದ್ರ ರೈಟರ್ ಆ್ಯಂಡ್ ಡೈರೆಕ್ಟರ್ ಯಾರಪ್ಪ ಅಂತಂದ್ರೆ ಎಸ್ ಮಹೇಶ್ ಕುಮಾರ್ ಅವರು. ಇದಕ್ಕೆ ಮ್ಯೂಸಿಕ್ ಡೈರೆಕ್ಷನ್ ಯಾರು ಕೊಟ್ಟಾರಪ್ಪ ಅಂತಂದ್ರೆ ನಮ್ಮ ಅರ್ಜುನ್ ಜೈನ್ ಅವರು. ಸೊ ಈ ಸಿನಿಮಾ ನೋಡ್ಕೊಂಡು ಬಂದಿರಿ. ಈ ಸಿನಿಮಾದ ರಿವ್ಯೂ ಬಗ್ಗೆ ನಿಮ್ಗೆ ತಿಳಿಸ್ಬೇಕಂತಂದು ಕುಂತೀವ್ರಿ. ಈ ರಿವ್ಯೂ ನೋಡೋಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡೋಕಿದ್ದೀರಂದ್ರೆ ಲೈಕ್ ಮಾಡ್ಕೊರಿ, ಶೇರ್ ಮಾಡ್ಕೊರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಅಯೋಗ್ಯ ಸಿನಿಮಾದಾಗ ಅತಿ ಹೆಚ್ಚು ಇರೋದೇನಪ್ಪ ಅಂತಂದ್ರೆ ಪೊಲಿಟಿಕಲ್, ಅಂದರೆ ಈಗ ರಾಜಕೀಯದ ಬಗ್ಗೆ, ಒಂದು ಇಲೆಕ್ಷನ್ ಬಗ್ಗೆ, ಅದ್ರ ಬಗ್ಗೆ ಐತ್ರಿ. ಸೊ ಅದು ಬಿಟ್ರಪ್ಪ ಅಂತಂದ್ರೆ ಎಂಟರ್ಟೈನ್ಮೆಂಟಿಗೆ ಇರುವಂಥ ಸಿನಿಮಾ ರೀ. ಒಂದು 80% ಎಂಟರ್ಟೈನ್ಮೆಂಟಿಗೆ ಐತ್ರಿ, ಒಂದು 20% ಏನೈತೆ ಪೊಲಿಟಿಕಲ್ ಐತ್ರಿ. ಸೊ ಪೊಲಿಟಿಕಲ್ ಅಂದ್ರೆ ಲಾಸ್ಟ್ ಮೂಮೆಂಟಿಗೆ ಒಂದು ಟಚಲ್ಲಿ ಕೊಡ್ತೈತ್ರಿ ಅದು. ಸೊ ಅದು ಫಸ್ಟ್ ಪಾರ್ಟ್ ಒಳಗೆ ಅಯೋಗ್ಯದೊಳಗೆ ಅಷ್ಟೇನು ಕೊಟ್ಟಿರಲಿಲ್ಲ ರೀ. ಲಾಸ್ಟ್ ಮೂಮೆಂಟಿಗೆ ಒಂದು 10-15 ನಿಮಿಷ ತೋರಿಸಿದ್ರಿ. ಈ ಸತಿ ಒಂದು ಅರ್ಧ ತಾಸು 1 ಗಂಟೆಯನ್ನು ತೋರಿಸ್ಯಾರೆ. ಸೊ ಒಳ್ಳೆಯ ಸಿನಿಮಾ ರೀ, ಒಳ್ಳೆ ಎಂಟರ್ಟೈನ್ಮೆಂಟ್ ರೀ. ಇದ್ರ ಗಿಲ್ಲಿಯವರು ಅದರ ಸಾಧು ಕೋಕಿಲ್ ಅವರು, ನಮ್ಮ KGF ರಾಕಿಂಗ್ ಸ್ಟಾರ್ ಯಶ್ ಅವರು ಇದ್ರೊಳಗೆ ಎಂಟ್ರಿ ಕೊಡ್ತಾರೆ. ಅದೊಂಥರ ಅದ್ಭುತವಾಗಿ ಎಂಟರ್ಟೈನ್ಮೆಂಟ್ ಐತ್ರಿ. ಸೊ ಇದ್ರ ಕಾಮಿಡಿ ಆ್ಯಕ್ಟರ್ಸು ಒಟ್ಟ 4 ಜನ ಅದಾರೆ. ಸೊ 4 ಜನನು ಎಂಟರ್ಟೈನ್ಮೆಂಟಿಂಗ್ ಏನೈತಲ್ಲ ಇದ್ರೊಳಗೆ ಕಮ್ಮಿ ಆಗಿಲ್ಲ ರೀ. ಇದ್ರೊಳಗೆ ಅಯೋಗ್ಯ 2 ಸಿನಿಮಾದೊಳಗೆ ರೀ. ಸೊ ಒಳ್ಳೆ ಫುಲ್ ಎಂಟರ್ಟೈನ್ಮೆಂಟಿಂಗ್ ಸಿನಿಮಾ, ಒಳ್ಳೇದೊಂದಿದೆ. ಬಟ್ ಏನಪ್ಪ ಅಂತಂದ್ರೆ ಅಯೋಗ್ಯ 1ನೇ ಭಾಗದೊಳಗೆ ಬಂದಿರೋಂಥ ಸಾಂಗ್ಸ್ಗಳಾತ ಅದು ಆತ್ರಿ. ಅದಕ್ಕೊಂದು ಸ್ವಲ್ಪ ಟಚ್ ಕೊಡೋಕೆ ಪ್ರಯತ್ನಗಳನ್ನು ಮಾಡ್ಯಾರಿ. ಸೊ ಆದರೂ ಚೆನ್ನಾಗದ ರೀ. ಸಾಂಗ್ ಕೇಳೋಕೆ ಒಂಥರ ಇಂಪಾಗಿ ಚೆನ್ನಾಗಿ ಅನ್ನಿಸ್ತಾರೆ. ಈ ಮೊಬೈಲ್ ಒಳಗೆ, ಮನೆಯೊಳಗೆ, ಟಿವಿಯಾಗ ಬಂದು ನೋಡೋಕ್ಕಿಂತ ಪ್ಯಾಕೇಜಿಗೆ ಹೋಗಿ ಥಿಯೇಟ್ರಿಗೆ ಹೋಗಿ ಕ್ಯಾಟ್ ನೋಡಿದ್ರಪ್ಪ ಅಂತಂದ್ರೆ ಅದ್ರದ್ದೊಂದು ಎಂಟರ್ಟೈನ್ಮೆಂಟಿಂಗ್ ಆಯ್ತು, ಅದ್ರದ್ದೊಂದು ಸೌಂಡ್ ಬೇಸ್ ಐತ್ರಿ, ಅದೊಂದು ಬೇರೆನೇ ಇರುತ್ತೆ. ಅದಕ್ಕಂತಾನೆ ಥಿಯೇಟ್ರ್ಗಳಂತ ಚಿತ್ರಮಂದಿರಗಳನ್ನು ಮಾಡಿರ್ತಾರೆ. ಸೊ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಸಿನಿಮಾದ್ದು ಶೂಟಿಂಗ್ಸ್ ಎಲ್ಲ ಆಗಿರೋದು ಆಲ್ಮೋಸ್ಟ್ ಗೊತ್ತಿರೋ ವಿಷಯ. ಮಂಡ್ಯದ ಹತ್ರ ಒಂದು ಹಳ್ಳಿ ಒಳಗೆ ಆಗಿರುವಂಥದ್ದು. ಆ ಮಂಡ್ಯ ಆಗಿರ್ಬೋದು, ಅಲ್ಲಿ ಸುತ್ತಮುತ್ತಲು ಇರುವಂಥ ಹಳ್ಳಿಗಳನ್ನಾಗಿರ್ಬೋದು ರೀ, ಎಲ್ಲ ಚೆನ್ನಾಗಿ ತೋರಿಸ್ಯಾರಿ, ಚೆನ್ನಾಗಿ ಇದನ್ನು ಮಾಡ್ಯಾರಿ, ಚೆನ್ನಾಗಿ ಪರ್ಫಾರ್ಮೆನ್ಸಿಂಗ್ ಕೂಡ ಆಗೈತೆ ರೀ. ಆ ಎಡಿಟರ್ಸ್ ರೀ, ಆ ಫೋಟೋಗ್ರಾಫರ್ಸ್ಗೆ ಎಲ್ಲರಿಗೂ ಹ್ಯಾಂಡ್ಸ್ ಆಫ್ ಹೇಳ್ಬೇಕು ರೀ. ಯಾಕಪ್ಪ ಅಂತಂದ್ರೆ ರಿಯಲ್ ಜಾಗದೊಳಗೆ ಒಂದು ರೀತಿ ಜಾಗ್ರಫಿ ಮಾಡಿ ಕ್ಯಾಟ, ಎಡಿಟಿಂಗ್ ಎಫೆಕ್ಟ್ಸ್ಗಳನ್ನ ಚೆನ್ನಾಗಿ ಹಾಕ್ಯಾಟ, ಒಂದು ರೀತಿ ಹಳ್ಳಿಗಳನ್ನೆಲ್ಲ ಸುಂದರವಾಗಿ ಚೆನ್ನಾಗಿ ತೋರಿಸ್ಯಾರ, ಹಸಿರು ಹಾಕ್ಯಾಟ ಒಂದು ರೀತಿ ರೀ. ಸೊ ಎಡಿಟಿಂಗ್ ಆಯ್ತು ರೀ, ಆ ಸಿನಿಮಾದ ಕತೆ ಆಯ್ತು ರೀ. ಕತೆ ಅಂತೂ ನಮ್ಮ ಎಸ್ ಮಹೇಶ್ ಕುಮಾರ್ ಅವರು ಚೆನ್ನಾಗಿ ಬರ್ದಾರೆ. ಮ್ಯೂಸಿಕ್ ಡೈರೆಕ್ಷನೂ ಭಾಳ ಇಷ್ಟ ಆಯ್ತು ರೀ ನಂಗೆ. ಇದ್ರೊಳಗೆ ನಮ್ಗೆ ಭಾಳ ಇಷ್ಟ ಆಗಿದ್ದು ಏನಪ್ಪ ಅಂತಂದ್ರೆ ಎಂಟರ್ಟೈನ್ಮೆಂಟಿಗೆ ಏನು 4 ಜನ ಅದರಲ್ರಿ, 4 ಜನಗಳದ್ದು ಎಂಟರ್ಟೈನ್ಮೆಂಟಿಗೆ ಅನ್ಲಿಮಿಟೆಡ್ ಆಗೈತೆ ರೀ. ಲಾಸ್ಟ್ ಮೂಮೆಂಟಿಗೆ ಆ ಫೈಟ್ ಸೀನ್ಗಳು, ಆ ಪೊಲಿಟಿಕಲ್ ಬಗ್ಗೆ ಏನೈತಲ್ರಿ ಅದು ಪೂರ್ತಿ ಚೆನ್ನಾಗೈತೆ ರೀ. ಸೊ ಈ ಸಿನಿಮಾ ಈಗಾಗಲೇ ಆಗಸ್ಟ್ 7ನೇ ತಾರೀಕಿಗೆ ಬಂದೈತೆ ರೀ. ನಿಮ್ಮ ಅಕ್ಕಪಕ್ಕದ ಥಿಯೇಟ್ರ್ ಒಳಗೆ ಸಿನಿಮಾ ರಿಲೀಸಿಂಗ್ ಆಗಿರ್ತೈತೆ ರೀ. ಕ್ಯಾಟ್ ನೀವು ನೋಡ್ರಿ, ಎಲ್ಲ ಫ್ಯಾಮಿಲಿ ಕುಂತು ನೋಡುವಂಥ ಒಂದು ಬಿಗ್ಗೆಸ್ಟ್ ಸಿನಿಮಾನ ಅಂತ ಹೇಳ್ಬೋದು ರೀ. ಸೊ ನೀವು ಅಕ್ಕಪಕ್ಕ ಥಿಯೇಟ್ರ್ ಒಳಗೆ ಕ್ಯಾಟ್ ನೋಡ್ರಿ, ಬೆಳೆಸ್ರಿ ಕನ್ನಡ ಸಿನಿಮಾ ಅಂತ ಹೇಳ್ತಾ, ನಾವು ಕೊಟ್ಟಿರೋಂಥ ರಿವ್ಯೂ ನಿಮ್ಗೆ ಏನಾರು ಇಷ್ಟ ಆಯ್ತಪ್ಪ ಅಂತಂದ್ರೆ ನಮ್ಮ ಚಾನಲ್ ಲೈಕ್ ಮಾಡ್ಕೊರಿ, ಶೇರ್ ಮಾಡ್ಕೊರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನಾನು ನೆಕ್ಸ್ಟ್ ಅಪ್ಡೇಟ್ಸ್ ಮೂಲಕ ಸಿಗ್ತೇನೆ ಅಂತ್ರಿ. ಅಲ್ಲಿವರೆಗೂ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ನಮಸ್ಕಾರ, ಧನ್ಯವಾದಗಳು.